ನೋಡಿ ನಮ್ಮ ಮೇಡಮ್ ಅವರು ಸೀರೆ ಮಡಚಿ ಇಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸೀರೆ ಒಳಗೆ ಹೋಗ್ಬಿಡಿ, ಪಿಂಕ್ ಇದೆ, ಅಲ್ಲಿದೆ ನೋಡಿ ಸೀರೆ ಅದೇ. ಮತ್ತು ಒಂದು ಹೋದಾಗ ಅದಕ್ಕಾಗಿ ನೋಡಿ ಸದಾ ಬೇಸಿಗೆ ಒಂದು ದೊಡ್ಡದು ಸ್ನೇಹಿತರೆ. ಜಾಸ್ತಿ ಅಡುಗೆ ಎಲ್ಲ ನಮ್ಮ ಮನೆಯಲ್ಲಿ ಇಷ್ಟು ಸೈಜಲ್ಲ ನೀವು ನೋಡಿದ್ದೀರಿ ಅಂತ ಸ್ನೇಹಿತರೆ. ಆಲ್ರೆಡಿ ಕತ್ಲೆ ನೋಡಿ ಎಷ್ಟೊಂದಾಗಿದೆ. ಯಜಮಾನ್ರು ಬಂದ ತಕ್ಷಣ ಹೋಗಿಬಿಡುತ್ತೆ ಸ್ನೇಹಿತರೆ. ಹಿಟ್ಟಿರುವಾಗ ಇನ್ನೂ ಮೇಲ್ಗಡೆ ಹಿಟ್ಟಿರುವ ತಿರುಗಿಸಿ ಹಾಕಿದರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು, ಯಾವ ಕೆಲಸನೂ ಬಾಕಿ ಇಟ್ಕೊಂಡಿಲ್ಲ. ಇನ್ನು ಏನಿಲ್ಲ, ನಾನು ನಿನ್ನೆ ಸ್ವಲ್ಪ ಸಾಂಬಾರೆಲ್ಲ ಮಾಡಿದ್ನಲ್ಲ, ಕಠಿಣ ಸಾಂಬಾರು ಇತ್ತು, ಅದಕ್ಕಾಗಿ ಅನ್ನ ಮಾತ್ರ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಆಯಿತು. ಇದು ಬೆಳಗ್ಗೆ ಶ್ರೇಯ ನನಗೇನು ಬೇಡಮ್ಮ ಇವತ್ತು ಊಟ ಮಾಡ್ಲಿಕ್ಕೆ ಆಗ್ತದಿಲ್ಲ ಏನೋ ಗೊತ್ತಿಲ್ಲ, ಕ್ಲಾಸ್ ಜಾಸ್ತಿ ಇದ್ದಾವು, ಸ್ವಲ್ಪ ಅನ್ನ ಅಷ್ಟೇ ಮಾಡಿಕೊಡು, ಸಾಂಬಾರು ಇದೆಯಲ್ಲ ಊಟ ಮಾಡಿ ಹೋಗ್ತೇನೆ ಅಂದ್ಲು. ಅದಕ್ಕಾಗಿ ಅವಳಿಗೆ ಸಾಂಬಾರು ಇತ್ತು ಹೇಗಿದ್ರು, ಹಾಗಾಗಿ ಅನ್ನ ಒಂದು ಮಾಡಿದ್ದೀನಿ. ನಾನು ಊರಿಗೆ ಹೋದಾಗ ಒಮ್ಮೆ ಖಾರದ ಮಸಾಲೆ ಮಾಡ್ಕೊಂಬಂದಿರ್ತೀನಿ ಸ್ನೇಹಿತರೆ. ಡೈಲಿ ಯೂಸ್ ಮಾಡೋದು ಇದರಲ್ಲಿ ಹಾಕ್ಕೊಂಡಿರ್ತೀನಿ. ಜಾಸ್ತಿ ಇದ್ದರೆ ಇದರಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಇದರಲ್ಲಿ ಹಾಕಿಟ್ರೆ ಏನೂ ಆಗೋಲ್ಲ. ಇಷ್ಟೊಂದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ. ಅಂದರೆ ಎಲ್ಲ ಗಲೀಜೆಲ್ಲ ಬೀಳುತ್ತಲ್ಲ, ಅದಕ್ಕಾಗಿ ನೋಡಿ ಇಲ್ಲಿ ಕವರ್ ಮೇಲೂ ಹೊಲಸು ಬೀಳುತ್ತೆ. ಬಟ್ಟೆ ಆದರೂ ಕಟ್ಬೋದು, ಇಲ್ಲಾಂದರೆ ಈ ಥರ ಕವರ್ ಆದರೂ ಕಟ್ಬೋದು. ನೋಡಿ ಖಾರ ಎಷ್ಟು ಚೆನ್ನಾಗಿದೆ ಕಾಣಿಸುತ್ತಲ್ಲ ನಿಮಗೆ. ನೋಡಿ ಮಸಾಲೆ ಖಾರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಸ್ನೇಹಿತರೆ ಈಗ ಪ್ಯಾನ್ ಹಾಕಿದ್ದೇನೆ, ಓಡ್ತಾಯಿದೆ. ಇಲ್ಲಿ ಖಾರ ನಮ್ಮದು ಖಾಲಿ ಆಗಿದೆ, ಡೈಲಿ ಯೂಸ್ ಮಾಡೋದು. ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ. ವರ್ಷಕ್ಕೊಂದು ಸತಿ ಮಸಾಲೆ ಖಾರ ಮಾಡ್ಕೊಂಬರ್ತೇವೆ ಊರಿಗೆ ಹೋದಾಗ, ಅದಕ್ಕಾಗಿ ನೋಡಿ. ಸದಾ ಬೇಸಿಗೆ ಬಂತು, ಮತ್ತು ಹೋದಾಗ ತರ್ತೇವೆ. ಇಷ್ಟು ಖಾರ ನನಗೆ ಯಾವಾಗಲೂ 1.5 ವರ್ಷ ತನಕ ಬರ್ತೈತಿ. ಈ ವರ್ಷ ಸ್ವಲ್ಪ ಇದು ಸಪ್ಪೆ ಇದೆ ಖಾರ. ಪ್ಯೂರ್ ಬ್ಯಾಡಗಿ ಮೆಣಸು ಕುಟ್ಟಿರೋದ್ರಿಂದ, ಇದನ್ನು ಮಸಾಲೆ ಮಾಡಿಸಿರೋದ್ರಿಂದ ಸ್ವಲ್ಪ ಸಪ್ಪೆ ಇದೆ, ಜಾಸ್ತಿ ಯೂಸ್ ಆಗ್ತಾಯಿದೆ. ಹಾಗಾಗಿ ನೋಡಿ ಇದಕ್ಕೆಲ್ಲ ಈಗ ಎತ್ತಿಟ್ಕೋತೀನಿ. ಮಸಾಲೆ ಖಾರ ಮಾಡ್ಕೊಂಡ್ಬಿಟ್ರೆ 1 ವರ್ಷ ಏನೂ ಆಗೋಲ್ಲ. ಈ ಥರ ಮಾಡಿಟ್ಕೊಳ್ಳಿ. ಮತ್ತು ಯಾವುದೇ ಮಸಾಲೆಗಳು ಬೇಕಾಗಲ್ಲ, ನಾವು ಪದಾರ್ಥ ಮಾಡ್ತೀವಿ. ಇದು ಒಂದು ಮಸಾಲೆ ಹಾಕಿಬಿಟ್ರೆ ಯಾವುದೇ ಮಸಾಲೆ ಬೇಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾನು ಇದನ್ನ ಚಪಾತಿಗೆಲ್ಲ ಯೂಸ್ ಮಾಡ್ತೀನಿ ನೋಡಿ, ಮಸಾಲೆ ಚಪಾತಿ ಮಾಡುವಾಗ. ಈಗ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಈಗ ಎಟ್ಟು ಹಿಡಿಯುತ್ತೆ ಅಟ್ಟು ಹಾಕ್ತೀನಿ, ಉಳ್ದದ್ದು ಇದರಲ್ಲೇ ಬಿಡ್ತೀನಿ. ಈಗ ಖಾರ ಇನ್ನೊಂದು ಚೂರು ಉಳಿದಿದೆ, ಜಾಸ್ತಿ ಏನಿಲ್ಲ, ಇನ್ನೊಂದು ಸ್ವಲ್ಪ ಇದೆ. ಈಗ ಇದು ಫುಲ್ ಆಗಿದೆ. ಇದನ್ನ ಎತ್ತಿಡ್ತೀನಿ ಈಗ ಡೈಲಿ ಯೂಸ್ಗೆ. ಮತ್ತು ಇದನ್ನು ಹೇಗಿತ್ತೋ ಅದೇ ಥರ ಇದನ್ನು ಕಟ್ಟಿ ಇಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಈ ಥರ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಮತ್ತು ಅದೇ ಥರ ಕಟ್ಟಿ ಎತ್ತಿ ಇಟ್ಬಿಡ್ತೇನೆ ನೋಡಿ. ಇಲ್ಲಿ ಕಟ್ಟಿನ ಸಾಂಬಾರು ಇದೆ, ನಿನ್ನೆದು ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಯಜಮಾನರು ಅವರು ಕೂಡ ಅನ್ನ ಸಾಂಬಾರನ್ನ ಊಟ ಮಾಡ್ತೇನೆ. ಉಪ್ಪಿಟ್ಟದು ಏನೂ ಬೇಡ ಅಂದರು. ತಿಂಡಿ ಏನಾದ್ರೆ ಸ್ವಲ್ಪ ಮಾಡಿಕೊಡ್ತೀನಿ ಅಂದೆ, ಬೇಡ ಅಂತಂದ್ರೆ ಸ್ನೇಹಿತರೆ. ಅದಕ್ಕೆ ಇಷ್ಟಿದೆ. ಈಗ ಮಧ್ಯಾಹ್ನಕ್ಕಾಗುತ್ತೆ, ರಾತ್ರಿ ಇದು ಬೆಳಗ್ಗೆನೂ ಆಯಿತು, ಎಲ್ಲ ಆಯಿತು. ಈಗೇನಿಲ್ಲ, ಸ್ವಲ್ಪ ಸೀರೆಗಳಂತೂ ಫುಲ್ಲು ಬಂದಿದ್ದಾವಲ್ಲ ಎಲ್ಲ ಸೀರೆಗಳು. ಇದನ್ನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಹೊಲಿದಿದೆ, ಬಟ್ಟೆಗಳನ್ನು ಹೊಲಿತೇನೆ ಈಗ. ನೋಡಿ ನಮ್ಮ ಮೇಡಮ್ ಅವರು ಸೀರೆ ಮಡಚಿ ಇಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸೀರೆ ಬಂದು ದೊಡ್ಡ ಬುಟ್ಟ ಇದೆ, ಅಷ್ಟೇ ಹಿಡಿದ್ರಷ್ಟು. ಇದ್ರ ಸೀರೆದ್ದು ಇಲ್ಲಿದೆ ನೋಡಿ, ಕ್ಯಾಟ್ಲಾಗ್ ಸೀರೆ. ಇವು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ಯಾಟ್ಲಾಗ್ ಸೀರೆಗಳು. ಡೈಲಿ ವೇರ್ ಅಂತಲೇ ಹೇಳ್ಬೋದು. ಡೈಲಿ ವೇರ್ ಉಡೋಕ್ಕಿಂತ ಮುಂಚೆ ನಾವು ತುಂಬ ಸತಿ ಉಡ್ಬೋದು, ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ ಇದು ಪಲ್ಲು ಬಂದಿದೆ. ಇದು ಗ್ರೀನ್ ಸಾರಿ, ಪಿಂಕ್ ಇದೆ, ರೆಡ್ ಅಂದ್ಕೊಳ್ಳಿಕ್ಕೆ ಹೋಗ್ಬಿಡಿ, ಪಿಂಕ್ ಇದೆ, ಅಲ್ಲಿದೆ ನೋಡಿ ಸೀರೆ ಅದೇ. ಮತ್ತು ಒಂದು ಬ್ಲೂ ಇದೆ, ಇದಕ್ಕೆ ಪಿಂಕ್ ಬಾರ್ಡರ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸೀರೆ ಉಲ್ಟಾ ಹಾಕಿದ್ದಾಳೆ ಇಲ್ಲಿ. ಇದು ಪಿಂಕ್ ಸಾರಿ, ಬ್ಲೂ ಪಲ್ಲು ಬಂದಿದೆ. ಇಲ್ಲಿ ಹಾಕಬೇಕು ಫೋಟೋಸ್. ಇನ್ನೊಂದು ನೋಡಿ, ಮೊನ್ನೆ ಸಣ್ಣ ಬುಟ್ಟದ್ದು ತರಿಸಿದೆ ಸ್ನೇಹಿತರೆ, ಅವು ಖಾಲಿ ಆಗಿದ್ದಾವೆ, ಮತ್ತೆ ಆರ್ಡರ್ ಕೊಟ್ಟಿದ್ದೀವಿ, ಬರಬೇಕಷ್ಟೇ.
ಈಗ ದೊಡ್ಡ ಬುಟ್ಟದು ಬಂದಿದೆ. ಸೇಮ್ ಪ್ರೈಸ್, ಅದಕ್ಕೆ ಏನು ಪ್ರೈಸ್ ಇತ್ತೋ ಅದೇ ಪ್ರೈಸ್ ಇದಕ್ಕೂ ಕೂಡ 600ನೇ. ತುಂಬ ಚೆನ್ನಾಗಿದೆ. ಆ ಕ್ಯಾಟ್ಲಾಗ್ ಈ ಕಡೆಗೆ ನೋಡಿ, ಸೇಮ್ ಸೀರೆನೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾರಾದರೂ ಬಂದರೆ ತೋರಿಸಿ ಅಟ್ಟೆ ಬಿಡೋದು. ಪ್ಯಾಕಿಂಗ್ ಎಲ್ಲ ನಮ್ಮ ಮೇಡಮ್ ಅವರೇ ಮಾಡ್ತಾಯಿದ್ದಾರೆ, ಮನೆಯಲ್ಲಿರೋ ಕಾರಣ ಅವ್ರೀಗ, ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ ನೋಡಿ. ಒಂದಿಷ್ಟು ಸೀರೆಗಳದಾವ ಸ್ನೇಹಿತರೆ. ಈಗ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಕಮೆಂಟನ್ನು ಹಾಕಿ, ಕಮೆಂಟ್ ಕೂಡ ಹಾಕಿ ಮೆಸೇಜ್ ಮಾಡಿ. ನನ್ನ ವಾಟ್ಸಪ್ ನಂಬರ್ 9916198372ಗೆ ನೋಡಿ. ಎಲ್ಲ ಬಾಕ್ಸಲ್ಲಿರುವಂಥ ಸೀರೆಗಳು. ನಾವು ಆನ್ಲೈನ್ ಕೊರಿಯರ್ ಕಳಿಸೋದಾದರೆ ಬಾಕ್ಸ್ ಎಲ್ಲ ಕಳಿಸಲ್ಲ ಸ್ನೇಹಿತರೆ. ಇದನ್ನು ಮಾತ್ರ ಕವರಲ್ಲಿ ಹಾಕಿ ಕಳಿಸ್ತೇವೆ. ಇಲ್ಲಿ ಮನೆಯಲ್ಲಿಡುವಾಗ ಬಾಕ್ಸಲ್ಲಿ ಬಂದಿರ್ತಾವೆ ನಮಗೆ, ಬಾಕ್ಸಲ್ಲೇ ಹಾಕಿ ಇಡಬೇಕಾಗತ್ತೆ. ನೋಡಿ ನಮ್ಮ ಮೇಡಮರು ಹೇಗೆ ಪ್ಯಾಕ್ ಮಾಡ್ತಾಯಿದ್ದಾರಲ್ಲ, ಸಖತ್ತಾಗಿ ಮಾಡಿ ಎಲ್ಲ ಜೋಡಿಸಿ ಅವರೇ ಇಡೋದು ಈ ಥರ ನೋಡಿ. ಮಾತ್ರ ಸಾರಿ ಮಸ್ತ್ ಅದಾವ ನೋಡಿ. ಪಿಂಕ್ ಇದೇ ಏನು ಪಲ್ಲು ಬಂದಿದೆಯಲ್ಲ, ಇದೇ ಕಲರ್ ಬ್ಲೌಸ್ ಕೂಡ ಬರುತ್ತೆ. ಇದಕ್ಕೆ ಗೊತ್ತೇ ಆಗುತ್ತೆ. ಇಲ್ಲಿದೆ ನೋಡಿ, ಗೆರೆ ಇದು ಈ ಥರ ಬ್ಲೌಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಮೆಸೇಜ್ ಹಾಕಿ ನಮಗೆ. ನಮ್ಮ ಮೇಡಮ್ ಅವರು ಉಲ್ಟಾ ಮಡಚಿ ಉಲ್ಟಾ ಇಟ್ಟರು, ಪರವಾಗಿಲ್ಲ. ಇಷ್ಟಾದರೂ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನನಗೂ ಸಹ ಆಗ್ತಾಯಿಲ್ಲ. ಎಲ್ಲ ಫೋಲ್ಡ್ ಮಾಡಿ ಇಟ್ಲವಳು. ಆಯಿತು, ಅಲ್ಲಿ ನೋಡಿ ಇಷ್ಟು ಕ್ಯಾಟ್ಲಾಗ್ ಸೀರೆಗಳು ಇವೆಲ್ಲ. ಬಾಕ್ಸ್ ಏನು ಕಾಣ್ತಾವಲ್ಲ, ಕ್ಯಾಟ್ಲಾಗ್ ಸೀರೆಗಳದಾವು. ಹಾಗಾಗಿ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ಕಿತ್ತು ಹಾಕ್ತೇನೆ ಮತ್ತು ಇಡ್ತೇನೆ, ಕಿತ್ತು ಹಾಕ್ತೇನೆ ಇಡ್ತೇನೆ. ಇದೇ ಆಗ್ತಾಯಿದೆ. ಸ್ವಲ್ಪ ವರ್ಕ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೇನೆ ಸ್ನೇಹಿತರೆ, ವರ್ಕ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ನೋಡಿ, ಇಷ್ಟೋ ತನಕ ಸ್ನೇಹಿತರೆ ಹೊರಗಡೆ ಹೋಗಿದ್ನಿ. ಹೊರಗಡೆ ಹೋಗಿ ಜಸ್ಟ್ ಈಗ ಬನ್ನಿ. ಬೆಳಗ್ಗೆಯಿಂದ ಇವತ್ತು ಮನೆಯಲ್ಲೇ ಇಲ್ಲ, ಅದಕ್ಕಾಗಿ ಈಗ ಬಂದು ಎಲ್ಲಿಗೆ ಹೋಗಿದ್ವಿ ಹೊರಗಡೆ ಅಂದರೆ ಸ್ನೇಹಿತರೆ ನೋಡಿ, ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಬಂದಿವಿ. ಹಾಗೆ ಏನಂದರೆ, ನಾ ಏನಾದರೂ ಜಾಸ್ತಿ ಅಡುಗೆ ಮಾಡಿದರೆ ಎಲ್ಲ ಕೆಟ್ಟು ಬಿಡಾತಿದ್ದು. ತುಂಬ ಹಳೆವಿದ್ದು ನಮ್ಮ ಮನೆಯಲ್ಲಿ ಪಾತ್ರೆಗಳು, ಅವರು ಇವರು ಕೊಟ್ಟಿರೋವಂಥದ್ದು. ಅದಕ್ಕಾಗಿ ಪಾತ್ರೆ ತೊಗೊಂಬಂದೆ ನೋಡಿ, ಒಂದೆರಡು ತೊಗೊಂಬಂದೆ ಸ್ನೇಹಿತರೆ. ಏನು ಮಾಡೋದು, ಇಷ್ಟಕ್ಕೆ ಯಜಮಾನ್ರ ಕಡೆಯಿಂದ ಬೈಸ್ಕೊಂಡು ತೊಗೊಂಬಂದೆ ನೋಡಿ. ಏನು ಕಾಸ್ಟ್ಲಿ ಅಂತ ದಪ್ಪ ಅಂತಳ ಇದ್ದದ್ದು ಸ್ನೇಹಿತರೆ. ಅಂದರೆ ಎಲ್ಲ ಕೆರಟಾಕತ್ತಿತ್ತಲ್ಲ ಏನೇ ಮಾಡಿದ್ರು, ಅದಕ್ಕಾಗಿ ತೊಗೊಂಬಂದೆ. ಇದೊಂದು, ಇದು ಹೇಗೆ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಇವು ಹೆಂಗೆ ಅಕೌಂಟ್ ಇದು ಒಂದು ತೊಗೊಂಡಿದ್ದೇನೆ. ಇದ್ರ ಮೇಲೆ ಇದು ಮುಚ್ಚಳ, ಹಾಗೆ ಮತ್ತು ಇದ್ರ ಮೇಲೆ ಇದು ಮುಚ್ಚಳ. ಇಷ್ಟು ಎರಡು ತೊಗೊಂಡಿದ್ದೀನಿ ನೋಡಿ. ಒಂದು ಸಣ್ಣದು, ಒಂದು ದೊಡ್ಡದು ಸ್ನೇಹಿತರೆ. ಜಾಸ್ತಿ ಅಡುಗೆ ಎಲ್ಲ ನಮ್ಮ ಮನೇಲಿ ಇಷ್ಟು ಸೈಜಲ್ಲವು ನೀವು ನೋಡಿದ್ದೀರಿ ಅಂತ ಅನಿಸುತ್ತೆ ನನ್ನ ಡೈಲಿ ಲಾಗ್ ನೋಡೋರಿಗೆ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಬಂದಿದ್ದೀನಿ ನಾನು. ಮತ್ತು ಏನು ಮಾಡಲಿಕ್ಕಾಗತ್ತೆ ಹೇಳಿ. ಇದಕ್ಕೊಂದಕ್ಕೆ ಎಷ್ಟು ಗೊತ್ತಾ ಸ್ನೇಹಿತರೆ, ನಿಮ್ಗೆ ಕಾಣಿಸುತ್ತೆ ರೇಟ್ ಅಂದ್ಕೊಂಡಿದ್ದೀನಿ. 5328 ರೂಪಾಯಿ ಅಂತ ನೋಡಿ ಇಷ್ಟಕ್ಕೆ. ಇಷ್ಟು ಇದಕ್ಕೊಂದಕ್ಕೇ. ಮತ್ತು ಹಾಗೇ ಇದು ಮೇಲ್ಗಡೆದು ಟೋಪನ್ ಬೇಕಂದರೆ 177 ರೂಪಾಯಿ ಹಾಕಿದ್ದಾರೆ ಇದರದ್ದು. ಮತ್ತು ಈಗ ಮುಚ್ಚಳದ್ದು ಕೂಡ ಎಕ್ಸ್ಟ್ರಾ ಇದೆ, 140 ರೂಪಾಯಿ ಈ ಮುಚ್ಚಳಕ್ಕೆ. ಹಾಗೆ ಇದಕ್ಕೆ ಬಂದು ಇದಕ್ಕೂ ಜಾಸ್ತಿ ಇದೆ ರೇಟ್ ಸ್ನೇಹಿತರೆ. 640 ರೂಪಾಯಿ ಕಾಣಿಸುತ್ತೆ ನೋಡಿ. ಎಂತ ಮಾಡಿದ್ವಿ, ಬೈತಾ ಇದ್ದಾರೆ ಯಜಮಾನ್ರ ಕಡೆಯಿಂದ, ಬೈಸ್ಕೊಂಡು ತೊಗೊಂಬಂದೆ. ಏನು ಮಾಡೋದು, ಹಾಗೆ ಆಗುತ್ತೆ ನನಗೆ, ಪರವಾಗಿಲ್ಲ. ಮತ್ತು ಬೇಕಾಗಿತ್ತು, ಅದಕ್ಕಾಗಿ ತೊಗೊಂಡಿದ್ದೇನೆ ಸ್ನೇಹಿತರೆ. ಇವೆರಡು ತೊಗೊಂಡಿದ್ದೀನಿ. ಹೇಗಿದೆ ಅಂತೇಳಿ ತಳ ಇದು ಮಾತ್ರ ಸಿಕ್ಕಾಪಟ್ಟೆ ಭಾರ ಇದೆ. ಒಂದ ಕೈಲಿದೆ ಅತ್ತಲ್ಲ, ಅಷ್ಟು ಭಾರ ಇದೆ ಸ್ನೇಹಿತರೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ನಮ್ಮಮ್ಮರ ಮನೆಗೆ. ಸ್ವಲ್ಪ ಬಜ್ಜಿ ಮಾಡ್ತೀನಿ, ಅವ್ರಿಗೆ ತೊಗೊಂಡು ಹೋಗ್ಲಿಕ್ಕೆ. ಈಗ ಕಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡ್ತೀನಿ. ತುಂಬಾ ಕಾಣ್ತದಾವು, ಅದಕ್ಕೆ ಹೊರಗೆ ಕೂತ್ಕೊಂಡು ಕಟ್ ಮಾಡ್ತೀನಿ. ನೀರು ಬಂದಿತ್ತು, ನೀರದು ಎಲ್ಲ ಗಾರ್ಡನಿಗೆ ಬಿಟ್ಟು ಹೋಗಿನಿ ಸ್ನೇಹಿತರೆ. ಅವಾಗಲೇ ನಾನು
ನೋಡಿ ಇಲ್ಲಿ ಕೆಲಸ ಏನು ಕೆಲಸನೋ ಸ್ನೇಹಿತರೆ. ಆವಾಗಲೇ ಹೇಳಿದ್ನಲ್ಲ, ಪೇಟೆಗೆ ಹೋಗಿ ಬಂದು ಅವನ್ನೆಲ್ಲ ಸಾಮಾನು ತೊಗೊಂಬಂದು ಬಜ್ಜಿ ಮಾಡ್ತೀನಿ ಅಂತೇಳಿ. ಹೌದು, ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ ಆಲ್ರೆಡಿ. ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ಲಿಕ್ಕಿದೆ. ಕತ್ಲೇನ ಆಯ್ತು ನೋಡಿ, 7 ಗಂಟೆ ಆಯ್ತು. ಈಗ ಶ್ರೇಯಾ ನಾನು ಒಟ್ಟಿಗೆ ಬಂದೀವಿ. ಆಕೆ ಬಸ್ ಇಳೋದು ಬರೋದಕ್ಕೆ, ನಾನು ಪೇಟೆಯಿಂದ ಬರೋದಕ್ಕೆ ಸರಿ ಆಯಿತು. ಯಾಕೆಂದರೆ ಪೇಟೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಪರ್ಯಾಯ ಬಂತು ಕೃಷ್ಣ ಮಠದ್ದು. ಹೊರೆ ಕಾಣಿಕೆಲ್ಲ ಇರ್ತಾವೆ ಪೇಟೆಯಲ್ಲಿ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಇಲ್ಲಿ ತುಂಬಾ. ಅದಕ್ಕಾಗಿ ಸ್ನೇಹಿತರೆ, ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಈಗ ಒಳ್ಳೊಳ್ಳೆ ಸೀರೆಗಳು ಬಂದಿದ್ದಾವೆ ಸ್ನೇಹಿತರೆ. ಇನ್ಸ್ಟಾದಲ್ಲಿ ಆಲ್ರೆಡಿ ನಾನು ವಿಡಿಯೋಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ಹಾಕ್ತಾಯಿದ್ದೀನಿ, ರೀಲ್ಸಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಇದಕ್ಕೂ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಬ್ಲಾಗಲ್ಲಿ ಕೂಡ ಸೇರಿಸ್ತೇನೆ. ಸ್ವಲ್ಪ ಒಳ್ಳೆಯದು ಬಂದಿದ್ದಾವೆ ಸೀರೆಗಳು. ಯಾರಿಗಾದ್ರೂ ಬೇಕಾದರೆ ಫೋನ್ ನಂಬರ್ ಇರುತ್ತೆ, ಪ್ಲೀಸ್ ಮೆಸೇಜ್ ಹಾಕಿ. ಆದರೆ ವೇಸ್ಟ್ ಯಾರೂ ಮೆಸೇಜ್ ಹಾಕ್ಲಿಕ್ಕೆ ಹೋಗಬೇಡಿ ಪ್ಲೀಸ್, ಅದು ಒಂದೇ ಕೇಳ್ಕೊತೀನಿ. ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜ್ ಹಾಕಿ, ಸುಮ್ಮನೆ ಫೋನ್ ಹಾಕಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಮಾಡಿರೋ ಅಂಥ ಇನ್ನು ಮುಂದೆ ಏನಾಗುತ್ತೆ ಅಂದರೆ, ನಾನು ಸ್ವಲ್ಪ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ಆಮೇಲೆ ಹೇಳ್ತೀನಿ. ಫೋನ್ ಮಾಡಿದರೆ ಯಾರೆಲ್ಲ ಮಾತಾಡಿದ್ದು ಡೈರೆಕ್ಟ್ ಅದು ಎಲ್ಲಿಗೆ ಹೋಗಿಸಿರ್ಬೇಕು ಅಲ್ಲಿಗೆ ಸೇರುತ್ತೆ ಅಂತೆ. ಆ ಥರ ಮಾಡಬೇಕಂತ ಇದ್ದೀವಿ. ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ. ಈಗ ಬಜ್ಜಿ ಕೂಡ ಇಲ್ಲಿ ರೆಡಿ ಆಗಿದ್ದಾವೆ. ನಾನು ಹೋಗಿ ಕೊಟ್ಟು ಬರ್ತೇನೆ ಸ್ನೇಹಿತರೆ. ನೋಡಿ, ಈರುಳ್ಳಿ ಬೊಂಡ ಚೆನ್ನಾಗಿ ಬಂದಿದೆ. ಟೇಸ್ಟು ಮಾಡಬೇಕು. ಟೇಸ್ಟ್ ಏನು ಮಾಡಿಲ್ಲ ಸ್ನೇಹಿತರೆ, ಹಿತ್ತ ನೋಡಿದೆ ಸ್ವಲ್ಪ. ಅದಕ್ಕೆ ಈಗ ಹಾಲು ಕಾಯಿಸಿಟ್ಟಳಾಗಲಿ. ಶ್ರೇಯಾ ಚಹಾ ಕೂಡ ಮಾಡಿದ್ಲು. ದೀಪ ಎಲ್ಲ ಹಚ್ಚಿದಾಳೆ ಆಲ್ರೆಡಿ. ಈಗ ಬಾರಮ್ಮ ನೋಡಿ, ದೇವರಿಗೆ ದೀಪ ಕೂಡ ಹಚ್ಚಿದಾಳೆ ರಾತ್ರಿದು. ಇನ್ನೊಂದು ಚೂರು ಹಿಟ್ಟಿದೆ ಇಲ್ಲಿ. ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ, ಒಂದು 5-6. ಇಲ್ಲೊಂದಿಷ್ಟಿದೆ. ಟೇಸ್ಟ್ ಮಾಡೋದು ನೋಡು. ಈಗ ಬಿಸಿನೇ ಇಟ್ಕೋತೇನೆ ಡಬ್ಬಿಗೆ ಸ್ನೇಹಿತರೆ. ಆಲ್ರೆಡಿ ಕತ್ಲೆ ನೋಡಿ ಎಷ್ಟೊಂದಾಗಿದೆ. ಯಜಮಾನ್ರು ಬಂದ ತಕ್ಷಣ ಹೋಗಿಬಿಡ್ತೇವೆ ಸ್ನೇಹಿತರೆ. ಹಿಟ್ಟಿರುವಾಗ ಇನ್ನೂ ಮೇಲ್ಗಡೆ ಹಿಟ್ಟಿರುವ ತಿರುಗಿಸಿ ಹಾಕಿದರೆ ಇದು ಆಗಿಬಿಡುತ್ತೆ ನಮಗೆ. ಚಟ್ಟೆ ಹಾಕವು ಸ್ವಲ್ಪ ನೋಡಿಕೊಂಡು ಗರಿ ಅನ್ನೋ ಆಗಲೇ ಹಾಕಬೇಕಾಗತ್ತೆ. ಮಸ್ತಾಗಿ ಬರ್ತಾವೆ. ಸ್ವಲ್ಪ ಹಿಟ್ಟು ಗಟ್ಟಿ ತೊಗೊಂಡ್ರೆ ಹಿಡಿದ್ರೆ ಆಯಿತು, ತುಂಬ ಚೆನ್ನಾಗಿ ಬರ್ತಾವೆ. ಬಜ್ಜಿ ರೆಸಿಪಿ ಅಂತ ತುಂಬ ಸತಿನ ಹಾಕಿದ್ದೇನೆ. ಆಲ್ಮೋಸ್ಟ್ ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಸ್ವಲ್ಪ ಬಜ್ಜಿ ಜಾಸ್ತಿ ತಿನ್ನೋ ಅಭ್ಯಾಸ ಕೂಡ ಇರುತ್ತೆ ನಮಗೂ. ಬಜ್ಜಿ ಇಲ್ಲ ಅಂದರೆ ಅದೇನೋ ಒಂಥರ ಕಳ್ಕೊಂಡಂಗೆ ನಮಗೆ ಆಲ್ಮೋಸ್ಟ್, ಅಲ್ವಾ ಸ್ನೇಹಿತರೆ? ಅದು ಈಗ ಮಾಡಿರಲಿಲ್ಲ. ಮೊನ್ನೆ ಧನುಷ್ ಬಂದಾಗ ಮಾಡ್ಬೇಕಂತಂದೀವಿ, ಆಗಲಿಲ್ಲ. ಆವಾಗಲೂ ಕೂಡ ಏನಿಲ್ಲೆಲ್ಲಿ ಹೋಗಿ ಏನೇನೋ ಅದು ಕೆಲಸ ಟೈಮಲ್ಲಿ ಆಗಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಇನ್ನು ಸದ್ಯಕ್ಕೆ ಸಂಕ್ರಮಣ ಕೂಡ ಉಂಟು 2 ದಿನದಲ್ಲಿ. ಹಾಗಾಗಿ ಸಂಕ್ರಮಣ ಏನಿಲ್ಲ, ಸಿಂಪಲ್ಲಾಗಿ ನಾವು ಆಚರಣೆ ಮಾಡ್ತೇವೆ. ಗ್ರ್ಯಾಂಡ್ ಏನು ಮಾಡಲ್ಲ ಸ್ನೇಹಿತರೆ. ಕೃಷ್ಣ ಮಠದಲ್ಲಿ ರಥಗಳು ಎಲ್ಲ ಎಳಿತಾವೆ, ಅಲ್ಲಿಗೆ ಹೋಗ್ತೇವೆ, ಏನು ಮಾಡ್ತೇವೆ. ಈಗ ಈ ಸೈಡ್ ಕೂಡ ಕರೀಲಿ ಎಣ್ಣೆಯಲ್ಲಿ ತಿರುಗಿಸಿ ಹಾಕಿದ್ದೇನೆ. ಈಗ ಬಜ್ಜಿ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ಬನ್ನಿ, ಈಗ ಸ್ವಲ್ಪ ಅನ್ನ ಕೂಡ ಇದೆ, ಇಲ್ಲಿ ಹಾಲು ಕಾಯಿಸಿಟ್ಟಿದೆ, ಸಾಂಬಾರು ಕೂಡ ಇದೆ, ಫ್ರಿಜ್ಜಲ್ಲಿ ಇದೆ. ಅದು ಇಲ್ಲಿ ಮೊಸರು ಕೂಡ ಇದೆ. ಏನಿಲ್ಲ, ಚಪಾತಿ ಸ್ವಲ್ಪ ಚಪಾತಿ ಕೂಡ ಅದಾವು. ನೀವು ಚಪಾತಿ ಇದಾವು, ಹಾಗಾಗಿ ಸಾಕು, ಅಷ್ಟಕ್ಕೆ ಬಿಡ್ತೇವೆ ಸ್ನೇಹಿತರೆ. ಬೇರೆ ಏನಿಲ್ಲ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟೇ ಶೇರ್ ಮಾಡ್ತೀನಿ. ಜಾಸ್ತಿ ಆದರೆ ಜಾಸ್ತಿ, ಚಿಕ್ಕದಾದರೆ ಚಿಕ್ಕದು ಅಷ್ಟೇ ಶೇರ್ ಮಾಡ್ತೀನಿ ಸ್ನೇಹಿತರೆ ನಿಮ್ಮೊಟ್ಟಿಗೆ. ಎಷ್ಟಾಗುತ್ತೋ ಅಷ್ಟು. ಇವತ್ತಿನ ಲಾಗ್ ಇಲ್ಲಿಗೆ. ನಾನು ಅಮ್ಮರ ಮನೆಗೆ ಹೋಗಿ ಬರುವಾಗ, ನಮ್ಮ ಅಮ್ಮರ ಮನೆಗೆ ಹೋಗಿ ಬರುವಾಗ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ಮತ್ತು ಲಾಗ್ ಮಾಡಲಿಕ್ಕಾಗಲ್ಲ, ತುಂಬಾ ರಾತ್ರಿ ಆಗ್ಬೋದು. ಆಲ್ರೆಡಿ 7 ಕಾಲಾಗಿದೆ. ಯಜಮಾನ್ರು ಇನ್ನೂ ಬಂದಿಲ್ಲ. ಅವ್ರು ಬರಬೇಕಾದ್ರೆ ಏನೋ 10-15 ನಿಮಿಷ ಆಗುತ್ತೆ. ಅಲ್ಲಿಂದ ಬರ್ಬೇಕಾದ್ರೆ 9:30-10 ಗಂಟೆ ಈ ಥರ ಆಗುತ್ತೆ ನಮಗೆ. ಅದಕ್ಕಾಗಿ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.